ಶಂಭೋ ಮಹಾದೇವ, ಶಂಭೋ ಮಹಾದೇವ. ಶಂಭೋ ಶಂಕರ ಸಾಂಬ ಶಿವ, ಶಂಭೋ ಶಂಕರ ಸಾಂಬ ಶಿವ. ಅಂಬ ರಮಣನೆ ಗೌರಿ ಮನೋಹರ, ಅಂಬ ರಮಣನೆ ಗೌರಿ ಮನೋಹರ. ಶಂಭೋ ಶಂಕರ ಸಾಂಬ ಶಿವ. ನಿರ್ಮಲನೆ ನಿರ್ಗುಣನೆ, ನಿರ್ಮಲನೆ ನಿರ್ಗುಣನೆ, ನೀಲಕಂದರನೆ ನಿಗಮ ಗೋಚರನೆ, ನಾಗಾಭರಣನೆ ನಗೆ ಮುಖ ಸುಂದರ. ನೀಲಕಂದರನೆ ನಿಗಮ ಗೋಚರನೆ, ನಾಗಾಭರಣನೆ ನಗೆ ಮುಖ ಸುಂದರ. ಶಂಭೋ ಶಂಕರ ಸಾಂಬ ಶಿವ. ಅಂಬ ರಮಣನೆ ಗೌರಿ ಮನೋಹರ, ಅಂಬ ರಮಣನೆ ಗೌರಿ ಮನೋಹರ. ಶಂಭೋ ಶಂಕರ ಸಾಂಬ ಶಿವ, ಸಾಂಬ ಶಿವ, ಸಾಂಬ ಶಿವ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಇಲ್ಲಿ ಯಾರೋ ಕುಳಿತಿದ್ದಂತಿದೆ. ಈತನನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುವನು. ಇರಲಿ, ಮಾತನಾಡಿಸುವೆನು. ಕರಣಂ ವ್ಯಾಪಾರ ಸಂಗಂ ಪರಿಧಿರೇ, ಕರಣಂ ವ್ಯಾಪಾರ ಸಂಗಂ ಪರಿಧಿರೇ, ನಿಜಾಸ್ತಾಗ್ರಂ ವಿನ್ಯಾಸ್ತಲಿಂಗಂ. ವರಭಸ್ಮೋದೂಳಿತ ಕಂಗಳಗೊಲಲಿತ ರುದ್ರಾಕ್ಷಿಮಾಲಾನುಸ್ತಾನ ಗಿರೀಶ ಜ್ಞಾನಾಂತರಂಗಂ. ಗಿರೀಶ ಜ್ಞಾನಾಂತರಂಗಂ ಬೆರೆವ ನಮಮ ಯೋಗೀಂದ್ರ ಸಾಂದ್ರ ಸಾಂಗ. ಯೋಗೀಂದ್ರ, ನನ್ನ ಪ್ರಣಾಮವನ್ನು ಸ್ವೀಕರಿಸಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
ನೀನು ಆ ಬ್ರಹ್ಮದೇವನ ಮೊಮ್ಮಗನು. ದೈತ್ಯ ಕುಲಕ್ಕೆಲ್ಲ ನೀನೇ ಚಕ್ರವರ್ತಿ. ದೇವೇಂದ್ರ, ಯೋಗೀಂದ್ರ, ಆ ನನ್ನ ಕುಲವೈರ್ಯಾದ ಅರಿಯನ್ನು ಬ್ರಹ್ಮಾಂಡವೆಲ್ಲ ಗಮನಿಸಲು ಸಿಗುತ್ತಿಲ್ಲ. ಅವನು ಎಲ್ಲಿರುವೆನೆಂದು ದಯಮಾಡಿ ಹೇಳಿವಿರ. ಚಕ್ರವರ್ತಿ, ನೀನು ಕೇಳುವ ಆ ಶ್ರೀಹರಿಯು ಬಹಳ ಮಾಯಾವಿ. ಆತನಿಲ್ಲದ ಸ್ಥಳವೇ ಇಲ್ಲ. ತನಗೆ ಬೇಕಾದವರಿಗೆ ಮಾತ್ರ ಕಾಣಿಸಿಕೊಳ್ಳಲಿಕ್ಕೆ ಬೇಕಾಗಿಲ್ಲ. ಅವನು ಎಲ್ಲಿರುವನು ಎಂದು ಹೇಳಿದರೆ ಸಾಕು, ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ದೈತ್ಯೇಂದ್ರ, ನಿನಗೇನು ಹೇಳಲಿ? ವೈಕುಂಠ, ಕ್ಷೀರ ಸಮುದ್ರ, ಜ್ಞಾನಿಗಳ ಹೃದಯ ಇವೇ ಅವನಿರುವ ಆ 3 ಸ್ಥಳಗಳು. ಪರಾಕ್ರಮಿಯಾದ ನೀನು ಅಲ್ಲಿಗೆಲ್ಲ ಬಂದು ಹಿಡಿದು ಬಿಡುವೆ ಎಂದು. ಅಗೋ ಅಲ್ಲಿ ನೋಡು. ಎಲ್ಲಿ ಎಲ್ಲಿ? ಇಗೋ ಇಲ್ಲಿ ನೋಡು. ಎಲ್ಲಿ ಎಲ್ಲಿ? ದೈತ್ಯೇಂದ್ರ, ನಿನ್ನ ಹೃದಯವನ್ನು ಒಕ್ಕಿರುವನು ನೋಡು. ಮಾಯಾವಿ, ನನಗೆ ಮೋಸ ಮಾಡಿ ಮರೆಯಾಗಿ ಹೋದೇನು? ಅರೆ ಎಂಬ 2 ಅಕ್ಷರಗಳು ನನ್ನ ಹೃದಯವನ್ನು ಗರಗಸದಂತೆ ಕುರಿತಿರುವುದು. ಏನು ಮಾಡಲಿ ಏ ಹರಿ? ದೇವಿ, ಓ ಪ್ರಾಣ ಸಖಿ, ಓ ಪ್ರಾಣ ಸಖಿ, ನನ್ನ ಹೃದಯದ ರಸೆ. ನನ್ನ ಹೃದಯದ ರಸೆ. ಪಾಲ್ಗಡಲ ಕಡೆವಾಗ ನೀನು ಬಂದೆ ನನಗಾಗಿ, ಈ ಹೃದಯವನ್ನು ಸೇರೆ ಸುಖವ ನೀಡು ನನಗಾಗಿ. ನಿನ್ನಂಧವ ನಾ ಮೆಚ್ಚಿದೆ, ಎಂದೆಂದು ಆನಂದ ನಾ ಹೊಂದುವೆ, ಎಂದೆಂದು ಆನಂದ ನಾ ಹೊಂದುವೆ. ಓ ಪ್ರಾಣ ಸಖಿ, ಓ ಪ್ರಾಣ ಸಖಿ, ನನ್ನ ಹೃದಯದ ರಸೆ.
ದಾಸರೆಯಾದೆ ನಿನ್ನ ಒಲವಿನ ಸತಿಯಾದೆ ನಿನ್ನ ನೋಟಕ್ಕೆ ದಾಸರೆಯಾದೆ ನನ್ನ ಒಲವಿನ ಸತಿಯಾದೆ ಎಂದು ನಿನ್ನ ಜೊತೆ ಇರುವೆ ಎಂದು ನಿನ್ನ ಜೊತೆ ಇರುವೆ ಎಂದೆಂದು ಆನಂದ ನಾವೊಂದುವೆ ಎಂದೆಂದು ಆನಂದ ನಾವೊಂದುವೆ ಪ್ರಾಣ ಸಖಿ ಪ್ರಾಣ ಸಖಿ ನನ್ನ ಹೃದಯದ ನಸೆ ಭಾಗ್ಯವಂತನಾದೆ ಭಾಗ್ಯವಂತನಾದೆ ಏ ಹರಿ ಕಬಡ್ಡಿ ಮಾಯಾವಿ ಎಲ್ಲಿ ಅಡಿಗೆ ಕುಳಿತಿರುವೆಯೋ ಹೇಳಿ ನನಗೆ ಭಯಪಟ್ಟು ಮರೆಯಾಗಿ ಹೋದೆಯೇನು? ಏ ಧೈರ್ಯವಿದ್ದರೆ ಬಾರೋ, ಬಂದು ನನ್ನೆದುರಿಗೆ ನಿಲ್ಲು. ನಿನ್ನಂತಹ ದುಷ್ಟರ ಕಣ್ಣಿಗೆ ಅವನು ಕಾಣಿಸುವುದಿಲ್ಲ. ಯಾವನೋ ಗಂಧವನೋ? ನಾನು ಶ್ರೀಹರಿ. ನೀನು ಎಲ್ಲ ವಿಸರ್ಜಂತುವೆ ಹಪ್ಪಳಿಸಿ ಬಿಟ್ಟೇನು. ಶಾಸ್ತ್ರ ಬಾಯಿಗಳಿಂದ ವಿಷ ಕಕ್ಕುವ ದೃಷ್ಟ ನಾನು ಹಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಣಿ ಬಿಡುತ್ತಿದ್ದೆ. ಅವರಿಯನ್ನು ಕೊಲ್ಲಲು ಬಂದವನು ಆವನ್ನು ಕೊಂದನೆಂಬ ಅಪಕೀರ್ತಿ ಬರಬಾರದೆಂದು ನಿನ್ನನ್ನು ಬಿಟ್ಟಿದ್ದೇನೆ. ಆ ನಿನ್ನ ಅಂಜು ಬುರುಬಕರೆ ಹೇಳು, ಸಾವು ಸಮೀಪಿಸಿತು ಎಂದು. ಏಯ್ ಬಗ್ಗಿಸ ತಲೆಯನ್ನ, ಬಗ್ಗಿಸ ತಲೆಯನ್ನ. ಅಂಜು ಬುರುಕ ಏಡಿ ಈ ದಾನವ ವೀರನ ನೋಡಿ ಪಾಲ್ಗಡಲ ತೊರೆದು ಸತಿಯ ಕರ ಪಿಡಿದು ಎಲ್ಲಿಗೆ ಓದೆಯೋ ರಣ ಹೇಳಿ ಎಲ್ಲಿ ಮರೆಯಾದೆ ಬಲಂದನ, ಎಲ್ಲಿ ಮರೆಯಾದೆ ಎಲ್ಲಿ ಮರೆಯಾದೆ ಬಲಂದನ, ಎಲ್ಲಿ ಮರೆಯಾದೆ ದುಷ್ಟ ಹರಿಯನಿದ ಕರುಣ ಬಗೆಯದೆ ಬಿಡಲು ಶಿವನಾಡೆ ಬಲಂದನ, ಎಲ್ಲಿ ಮರೆಯಾದೆ ಬಲಂದನ, ಎಲ್ಲಿ ಮರೆಯಾದೆ. ಅಕ್ಕಿ ಬರುವರಣ ಕೋಪದಲ್ಲಿನ ಸಿಗಿದು ಎಸುವಿನಿಂದ ಧಿಕ್ಕರಿಸಿ ನಿನ್ನ ಸಕ್ಕ ಮುರಿದು ಸಿಗಿದು ಎಸುವಿನಿಂದ ಹಕ್ಕುತ್ತಿರುವರಣ ಕೋಪದಲ್ಲಿನ ಸಿಗುವಿನಿಂದ. ಎಲ್ಲಿರುವೆ ಬಾರ, ಎಲ್ಲಿರುವೆ ಎಲ್ಲಿರುವೆ ಬಾರ, ಎಲ್ಲಿರುವೆ ಧೈರ್ಯವಿದ್ದರೆ ದೈತ್ಯನೆದುರು ಸಾಹಸ ನೀ ತೋರ ಬಲಾಂದನ, ಎಲ್ಲಿ ಮರೆಯಾದೆ ಬಲಾಂದನ, ಎಲ್ಲಿ ಮರೆಯಾದೆ ಎಲ್ಲಿ ಮರೆಯಾದೆ ಬಲಾಂದನ, ಎಲ್ಲಿ ಮರೆಯಾದೆ. ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವ ನತ ದುಷ್ಟರೇ, ಅಮರಾದರೂ ಮರಗಳಂತೆ ಚಲಿಸನಾರದ ದೇವತೆಗಳೇ,
ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರೇ, ಇಂದಿಗೆ ನಿಮ್ಮ ಸ್ವಾತಂತ್ರ್ಯ ಸತ್ತಿತು, ವೈಭೋಗ ಅಳಿಯಿತು, ಹಟ್ಟಹಾಸ ಹಳಿಯಿತು. ಚಿಂತಿಸಬೇಡಿ, ಚಿಂತಿಸಬೇಡಿ. ಲೋಕಗಳೆಲ್ಲ ಪಾಲಿಸುವ ಈ ಲೋಕೇಶ್ವರ ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ. ನಿಮಗೆ ಈಗಲೇ ಕೆಲವು ಹೊಸ ಯೋಜನೆಗಳು ಸಿದ್ಧವಾಗಿವೆ. ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮರ ಮನೆಯ ಉಳಿದವನಾಗಿ ಬಿದ್ದಿರಬೇಕು. ಅಗ್ನಿ, ನಮ್ಮರ ಮನೆಯ ಪಾಕಶಾಲೆ ಮೇಲ್ವಿಚಾರಣೆ. ವಾಯು, ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ನಮ್ರತೆಯಿಂದ ಸುಗಂಧಿತವಾದ ತಂಗಾಳಿ ಬೀಸುತ್ತಿರಬೇಕು. ವರುಣ, ಪ್ರಾತಃಕಾಲವಾಗದೆ ಬಂದು ನೀನು ನಮ್ಮ ಪಾದ ತೊಳೆಯಬೇಕು. ಯಮಧರ್ಮ, ಮೃತ್ಯು ದೇವತೆ, ನಾನೇ ನಿನಗೆ ಮೃತ್ಯುವಾಗಿ ಬಂದು ಬಿಟ್ಟನಲ್ಲವೇ? ಭಯಪಡಬೇಡ, ಭಯಪಡಬೇಡ. ನಮ್ಮರ ಮನೆಯ ಮಹಾದ್ವಾರದ ಕಾವಲಿನ ಕೆಲಸ ನಿನಗಾಗಿಯೇ ಮೀಸಲಾಗಿರುವುದು. ಕೋಣದ ಮೇಲೆ ಕುಳಿತು ಕೆಲಸ ಮಾಡು. ನಾರಾಯಣ ನಾರಾಯಣ. ಅವನವನು ನಾನೇ ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಫಲ, ಅಭ್ಯಾಸ ಫಲ. ಯಾರ ಮುಂದೆ ನಿಂದ ಅಭ್ಯಾಸ? ದಾನವೇಂದ್ರ, ದಾನವೇಂದ್ರ. ಏನಾರದ ಲೋಕಕ್ಕೆಲ್ಲ ನಾವೇ ಸಾರ್ವಭೌಮರು. ಆ ಅಮೃತವಾಣಿ, ದಿವ್ಯವಾಣಿ. ಓಹೋ, ಇದೇನು ದೇವತೆಗಳೆಲ್ಲ ಇಲ್ಲಿ? ನಮಗೆ ಸೋತು ಬಂದಿಗಳಾಗಿದ್ದಾರೆ. ಆಗಬೇಕಾದ್ದೆ, ಆಗಬೇಕಾದ್ದೆ. ಆದರೆ ಏನಾದರೆ ಅಷ್ಟದಿಕ್ಪಾಲಕಗಳನ್ನು ಸೆರೆ ಹಿಡಿದರೆ ಲೋಕಗಳ ಗತಿ ಏನು? ನಾವಿಲ್ಲವೇ? ನೀನಿದ್ದರೇನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ ನಿಜ, ಇದು ನನಗೆ ಒಳೆಯಲೇ ಇಲ್ಲವಲ್ಲ. ಪೂಜ್ಯರೇ, ಈಗೇನು ಮಾಡುವುದು? ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ನಿನಗೆ ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ಯಥಾಸ್ಥಾನದಲ್ಲಿದ್ದುಕೊಂಡು ಕೆಲಸ ಮಾಡಿಕೊಂಡಿರಲಿ. ಅದು ನಿಜವೇ. ಸೇನಾಪತಿ, ಇವರೆಲ್ಲನ್ನು ಹೊರಗಟ್ಟು. ಏನಾರದ ದಾನವೇಂದ್ರ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಹರಿಹರಿ, ಹರಹರ. ಎಲ್ಲಿಯಾದರೂ ಉಂಟೆ, ಎಲ್ಲಿಯಾದರೂ ಉಂಟೆ. ಏಕಿರಬಾರದು. ಎಷ್ಟೇ ಆದರೂ ನೀನು ದೇವತಾ ಪಕ್ಷಪಾತಿ. ಅದು ಆಗ ಈ ನಾರದ ಯಾರು ಅಧಿಕಾರದಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಬಲೆ ಬಲೆ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಏನು ಮುಂದೆ ನೀವು ಮಾಡುವ ಯಜ್ಞ ಯೋಗವಾದಿಗಳ ಅವಿರ್ಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವ ಒತ್ತುಕೊಂಡು ಶಿರಸ ವಹಿಸಬೇಕು. ಓಹೋ, ಆಗಬಹುದು, ಆಗಬಹುದು. ನಿನಗೆಲ್ಲ ಹೇಳಿದ್ದು ಅವರಿಗೆ ನಿಮಗೆ ನಿಮಗೆ. ಎಲ್ಲರೂ ಹೇಳಿ, ಹಿರಣ್ಯಕಶಿಪುವೇ ಲೋಕೇಶ್ವರ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಹೇಳಿ, ಹಿರಣ್ಯಕಶಿಪುವೇ ಲೋಕೇಶ್ವರ. ಹಿರಣ್ಯಕಶಿಪುವೇ ಲೋಕೇಶ್ವರ. ಹಿರಣ್ಯಕಶಿಪುವೇ ಲೋಕೇಶ್ವರ. ಶ್ರೀಶೇಷಶಯನ ನಾರಾಯಣ ಹೇ ಕಮಲ ನಯನ ದೀನವನ. ಶ್ರೀಶೇಷಶಯನ ನಾರಾಯಣ ಹೇ ಕಮಲ ನಯನ ದೀನವನ. ಹೇ ಶೇಷಶಯನ ನಾರಾಯಣ.
ಏಕೋ ಮನಸ್ಸಿನಲ್ಲಿ ಬಹಳ ತಳಮಳ. ನನ್ನ ಮುದ್ದು ಮೊಮ್ಮಗನನ್ನು, ಮುದ್ದು ಕಂದನನ್ನು ಎಂದು ಎತ್ತಿ ಆಡಿಸುವೆನು, ಎಂದು ಮುದ್ದಾಡುವೆನು ಎಂಬ ಬಯಕೆ ನನಗುಂಟಾಗುತ್ತಿರುವುದು ಸ್ವಾಮಿ. ಸ್ವಾಮಿ, ಚಿಂತೆಯಿದೇತಕ್ಕೆ ಭ್ರಾಂತೆಯ ಬಿಡುನೆ ನೆನೆ ಹಾಸಿಗದೆ ನಾಮವನೋ ಚಿಂತೆಯಿದೇತಕ್ಕೆ ಭ್ರಾಂತೆಯ ಬಿಡುನೆ ನೆನೆ ಹಾಸಿಗದೆ ನಾಮವನೋ ಭವ ಬಂಧನಗಳ ಬಾಧೆಯ ತ್ಯಜಿಸು ಭವ ಬಂಧನಗಳ ಬಾಧೆಯ ತ್ಯಜಿಸು ಭವ ಬಂಧನಗಳ ಬಾಧೆಯ ತ್ಯಜಿಸು ಸಲ್ಲದು ನಿನಗೆ ಮನದ ಗುಣವೋ ಸಲ್ಲದು ನಿನಗೆ ಮನದ ಗುಣವೋ ಚಿಂತೆಯಿದೆ ಭ್ರಾಂತೆಯ ತೊಲಗಿಸಿ ನಾಮವನ್ನು ದೇವಿ ಜನನಕ್ಕೆ ಮುನ್ನ ನಮಗವರಾರು ಲೋಕವೇ ಶೂನ್ಯ ಕೇಳು ಸದೇ ಜಗದೊಳು ಎಲ್ಲವೂ ಲೋಕವೇ ಶೂನ್ಯ ಕೇಳುತ್ತದೆ ಜಗದೊಳು ಎಲ್ಲವೂ ಜಗದೊಳು ಎಲ್ಲವೂ ನಶ್ವರ ನೋಡು ಜಗದೊಳು ಎಲ್ಲವೂ ನಶ್ವರ ನೋಡು ಭಜಿಸಿ ದೇವನ ಸುಖಿಯಾಗುನೇನೋ ಭಜಿಸಿ ದೇವನ ಸುಖಿಯಾಗುನೇನೋ ಚಿಂತೆಯಿದೆ ಭ್ರಾಂತೆಯ ಬಿಡೋನೆ ನೆನೆ ಹಾಕಿಗರೆ ನಾಮವನೋ ದೇವಿ ಬಹುಬಂಧ ಪಾಪವನ್ನು ಬಿಡಿಸುವ ಪರಮಾತ್ಮನ ಸ್ಮರಣೆ ಮಾಡು. ವೃಥಾ ಮಮಕಾರವನ್ನು ಅತಿಯಾಗಿ ಮನಸ್ಸಿಗೆ ತಂದುಕೊಂಡು ಮನಸ್ಸಿಗೆ ಅಪಾಯವನ್ನು ತಂದುಕೊಳ್ಳಬೇಡ. ಆಗಬಹುದು ಸ್ವಾಮಿ. ಅಮ್ಮ, ತಂದೆ, ನಮಸ್ಕಾರ. ದಂಪತಿಗಳಿರುವರೆಗೂ ಶುಭವಾಗಲಿ. ನೋಡಿದಿರಾ ಸ್ವಾಮಿ, ನಮ್ಮ ಮೊಮ್ಮಗನನ್ನು ಎಷ್ಟು ಮುದ್ದಾಗಿದ್ದಾನೆ. ಇವನು ಸಾಧಾರಣನಲ್ಲ, ಇವನಿಂದ ನಮ್ಮ ವಂಶವೇ ಉದ್ಧಾರವಾಗುವುದೆಂದು ಹೇಳಿದ್ದಾರೆ ಪೂಜ್ಯರಾದ ನಾರದರು. ನಿಜಾದೇವಿ, ಸೂರ್ಯಚಂದ್ರ ಇರುವ ತನಕ ಜಗತ್ತು ಕೊಂಡಾಡುವಂತೆ ಮಹಾಪುರುಷನಾಗುತ್ತಾನೆ ಈ ಪ್ರಹ್ಲಾದ. ಎಷ್ಟೇ ಆದರೂ ನಮ್ಮ ಮಗನಲ್ಲವೇ, ತಂದೆಯಂತೆ ಮಗ. ತಂದೆ ಸ್ಥಾನದಲ್ಲಿರುವವರೆಲ್ಲ ಬಯಸುವುದು ಹಾಗೆ, ಜರುಗುವುದೆಲ್ಲ ಅವರವರ ಪುಣ್ಯ ವಿಶೇಷದಂತೆ. ಅದು ನಿಜವೇ. ನಿಮ್ಮ ಹಾಗೆ ನಾನಾಗಿದ್ದರೆ
ಮೂಗು ಹಿಡಿದು ಕುಳಿತುಕೊಳ್ಳಬೇಕಾಯಿತು. ಏನೋ ನಮ್ಮ ಪೂರ್ವ ಪುಣ್ಯದ ವಿಶೇಷ. ಲೋಕಗಳೆಲ್ಲ ಅಂಕೆಲೆಕ್ಕ ಇಟ್ಟುಕೊಂಡು ಅಭಿನವ ಪರಮೇಶ್ವರನಂತೆ ಕಂಗೊಳಿಸುತ್ತಿದ್ದೇವೆ. ಓಹೋ, ಅಭಿನವ ಪರಮೇಶ್ವರ ಹಾಗೆ ಮೂಗು ಹಿಡಿದುಕೊಂಡು ಕುಳಿತಿದ್ದರಿಂದಲೇ ನಿನ್ನಂತಹ ಪರಾಕ್ರಮಶಾಲಿ ಮಗ ಹುಟ್ಟಿ ಇರಬಹುದು. ಅಮ್ಮ, ತಂದೆ, ನೀವೇಕೆ ಈ ಆಶ್ರಮದಲ್ಲಿ ವಾಸ ಮಾಡಬೇಕು? ನಮ್ಮ ಅರಮನೆಗೆ ಬಂದು ಈ ನಿಮ್ಮ ಕುಮಾರ ಸಾರ್ವಭೌಮನ ನೋಡಿ ಆನಂದ ಪಡಬಾರದೇಕೆ? ಹಿರಣ್ಯ, ಕಣ್ಣಾರೆ ಕಾಣುವುದಕ್ಕಿಂತ ಕಿವಿಯಾರೆ ಕೇಳುವುದೇ ಹೆಚ್ಚು ಸಂತೋಷ, ಹೆಚ್ಚು ತೃಪ್ತಿಯಲ್ಲವೇ? ಅಲ್ಪ ಸಂತೋಷಿಗಳು, ಅಲ್ಪ ತೃಪ್ತರು. ಏನಂದೆ? ನಿನಗಲ್ಲಮ್ಮ ಹೇಳಿದ್ದು. ಅಬ್ಬ ನಿನ್ನ ಪತಿದೇವರ ವಿಷಯದಲ್ಲಿ ನಾನು ಏನಾದರೂ ಹೇಳಿದರೆ ನಿನಗೆ ಎಷ್ಟೊಂದು ಸ್ವಾಭಿಮಾನ. ಮತ್ತೆ ಇರುವುದಿಲ್ಲವೇನು? ಇರಲಿ ಎಷ್ಟೇ ಆದರೂ ನಿನ್ನ ಪತಿದೇವರು ದೇವತಾ ಪಕ್ಷಪಾತಿ. ಅದಕ್ಕಾಗಿ ನಾನು ಹಾಗಂದೆ. ಹಿರಣ್ಯ, ಕಣ್ಣುಗಳು ಹೇಳಿದ್ದರೂ ಕಾಣುವ ನೋಟ ಒಂದೇ. ಮಕ್ಕಳು ಎಷ್ಟೇ ಇದ್ದರೂ ಹೇಗೆ ಇದ್ದರೂ ಎತ್ತವರ ಪ್ರೀತಿ ಒಂದೇ. ಈ ಸೃಷ್ಟಿ ಪರಮಾತ್ಮನ ಆಡಿಸುತ್ತಿರುವ ನಾಟಕ. ಓಹೋ, ಈ ಜಗತ್ ಸಂಸಾರವೆಂಬ ನಾಟಕದಲ್ಲಿ ಬರತಕ್ಕ ಪಾತ್ರಧಾರಿಗಳನ್ನು ವೀಕ್ಷಿಸುವ ಪ್ರೇಕ್ಷಕರು ನಾವು. ಈ ನಿಮ್ಮ ನಾಟಕದಲ್ಲಿ ಈ ನಿಮ್ಮ ಕುಮಾರನ ಪಾತ್ರಾಭಿನಯ ಏನಿದೆ? ತುಂಬಾ ಸೊಗಸಾಗಿದೆ. ಇದು ಸೊಗಸಾಗಿದೆ. ಅದೇ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರ, ಅದೂ ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಈಗ ನೀವು ನಮ್ಮ ಅರಮನೆಗೆ ಬಂದರೆ ನಿಮ್ಮ ಮಕ್ಕಳು ದೇವತೆಗಳ ಪಾತ್ರಗಳನ್ನು ಚೆನ್ನಾಗಿ ವೀಕ್ಷಿಸಬಹುದು. ಆಗಲಿ ಹಿರಣ್ಯ, ಅವನ ಪ್ರೇರಣೆ ಆದಾಗ ಬಂದೇ ಬರುತ್ತೇವೆ. ಬನ್ನಿ, ನಿಮಗಾಗಿ ನಾವು ಕಾದಿರುತ್ತೇವೆ, ಬರುತ್ತೇವೆ. ಯಾವುದು? ಹಿರಣ್ಯ ಸ್ವಾಮಿ, ನೋಡಿದಿರಾ? ಇವನ ರೀತಿ ನೀತಿಗಳೇ ಬೇರೆ ಆಗಿರುವುದಲ್ಲ. ದೇವಿ, ಹುಟ್ಟಿದ ಮಕ್ಕಳು ಹಾಗೆ ಇರಲು ಸಾಧ್ಯವಿಲ್ಲ ದೇವಿ. ಬೆಳೆಯುತ್ತವೆ, ಬೆಳೆದ ಹಾಗೆ ಶಕ್ತಿ ಬರುತ್ತದೆ. ಶಕ್ತಿ ಬಂದ ಹಾಗೆ ಮಾತು, ನಡತೆ ಎಲ್ಲವೂ ವ್ಯತ್ಯಾಸವಾಗುತ್ತದೆ. ಇದರ ಪರಿಣಾಮ? ಮರುಳೆ, ಅಯ್ಯೋ ಮರುಳೆ, ಮಗನ ಮೇಲಿನ ಮಮಕಾರವೂ ಇನ್ನೂ ಹೋಗಿಲ್ಲವೇ? ಅದರ ಚಿಂತೆಯನ್ನು ಮರೆತು ಭಗವಂತನಲ್ಲಿ ಮನಸ್ಸಿಡು, ಶಾಂತಿ ಲಭಿಸುತ್ತದೆ. ಎಲ್ಲ ಸಿರಿಯೇ ಎಲ್ಲ ದೋರೆಯೇ ಎಲ್ಲ ಸುಖದ ಭಾಗ್ಯ ನಿಧಿಯೇ ಎಲ್ಲ ಸಿರಿಯೇ ದೇವಿ, ಇಲ್ಲ ಭಾವವೇ ಎಲ್ಲ ಜೀವವು ನಿಲ್ಲ ನೋಡವೇ ಎಲ್ಲ ಭಾಗ್ಯವು. ಎಲ್ಲ ಭಾವವೇ ಎಲ್ಲ ಜೀವವು ನಿಲ್ಲ ನೋಡವೇ ಎಲ್ಲ ಭಾಗ್ಯವು. ಎಲ್ಲ ಸಿರಿಯೇ ಎಲ್ಲ ದೊರೆಯೇ ಎಲ್ಲ ಸುಖದ ಭಾಗ್ಯ ನಿಧಿಯೇ ಎಲ್ಲ ಸಿರಿಯೇ ದೇವಿ, ನಿನ್ನ ನೋಡದ ಕಣ್ಣುಗಳೇಕೋ ನಿನ್ನಡಿಗೆ ರಘದ ಶಿರವಿದೆಕೋ.
ನಡಿಗೆರಗದ ಚಿರವಿದೇನೋ ನೀಲನಭದ ಕರಗಳೆಗೋ ಶಂಕರ ಮಾತನಾಡೋ ದರುಶನ ತೋರೋ ಮಾತನಾಡೋ ದರುಶನ ತೋರೋ ಎಲ್ಲ ಸಿರಿಯೇ ಎಲ್ಲ ಗೋರೆಯೇ ಎಲ್ಲ ಸುಖದ ಭಾಗ್ಯನಿಧಿಯೇ ಎಲ್ಲ ಸಿರಿಯೇ ಸಿರಿಯೇ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಡಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಅಮ್ಮನ ಬಾಡಿನ ನೆಮ್ಮದಿಗೆ ಕಂದ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ ಎದ್ದ ತಾಯಿಗೆ ಎಂದು ಕಾಣದ ಆನಂದ ತಂದೆ ಎದ್ದ ತಾಯಿಗೆ ಎಂದು ಕಾಣದ ಆನಂದ ತಂದೆ ಆನಂದ ತಂದೆ ಆನಂದ ತಂದೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಮೂರು ಲೋಕಗಳು ನಿನ್ನ ಪಾದದ ಕೆಳಗೆ ಬಿದ್ದಿರೆ ಯಕ್ಷರಾಕ್ಷಸ ಕಿನ್ನರರೆಲ್ಲ ಗಡಗಡನೆ ನಡುಗಿರೆ ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ ದರ್ಪದಿಂದ ದಾನವ ರಾಜ್ಯವ ಕಂದ ನೀನಾಳೋ ಕಂದ ನೀನಾಳೋ ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೇ ಹರನ ಕರುಣೆ ಎಂದು ನಿನ್ನ ರಕ್ಷಿಸಲಿ ಮಗುವೇ ಹರಿಯೇ ವೈರಿ ದಾನವ
ಕುಲಕ್ಕೆ ಮರೆಯದಿರು ಶಿಶುವೆ ಹರಿಯೇ ವೈರಿ ದಾನವ ಕುಲಕ್ಕೆ ಮರೆಯದಿರು ಶಿಶುವೆ ಮರೆಯದಿರು ಶಿಶುವೆ ಮರೆಯದಿರು ಶಿಶುವೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಗೆಲುವೆ ನೀನು ನನ್ನ ಬಾಳಿಗೆ ಸೌಭಾಗ್ಯ ತಂದೆ ಚೆಲುವೆ ನೀನು ನನ್ನ ಬಾಳಿಗೆ ಸೌಭಾಗ್ಯ ತಂದೆ ಮಡದೆ ನಿನ್ನ ಕೈಯ ಹಿಡಿದು ಸಂತೋಷ ತಂದೆ ಮಡದೆ ನಿನ್ನ ಕೈಯ ಹಿಡಿದು ಸಂತೋಷ ತಂದೆ ಸಂತೋಷ ತಂದೆ ನಿಮ್ಮ ಪ್ರೇಮದ ನುಡಿಗೆ ಸ್ವಾಮಿ ಎಂದೋ ನಾ ಸೋತೆ ನಿಮ್ಮ ಪ್ರೇಮದ ನುಡಿಗೆ ಸ್ವಾಮಿ ಎಂದೋ ನಾ ಸೋತೆ ನಿಮ್ಮ ಪ್ರೀತಿಯ ಕಾಣಿಕೆ ಕಂಡು ಇಂದು ಬೆರಗಾದೆ ನಿಮ್ಮ ಪ್ರೀತಿಯ ಕಾಣಿಕೆ ಕಂಡು ಇಂದು ಬೆರಗಾದೆ ಇಂದು ಬೆರಗಾದೆ ಲಾಲಿ ಲಾಲಿ ಸುಕುಮಾರ ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ನಮಸ್ತೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಧಸಃ ಸಾಮಂ ಪಾತು ವೇದಸಃ ನಿಶ್ಚೇಷಜ್ಞಾದ್ಯಪಃ. ಕುಮಾರ ಬಾಯಿಗೆ ಪೂಜ್ಯರೇ, ಇಂದಿನಿಂದ ನಮ್ಮ ಪ್ರಹ್ಲಾದ ಕುಮಾರನಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು. ಈ ನಮ್ಮ ಕುಮಾರ ದೈತ್ಯ ಕುಲವನ್ನೇ ಬೆಳಗುವಂತ ಮಹಾಪುರುಷನಾಗಬೇಕು. ತಿಳಿಯುತ್ತೆ? ಅಪ್ಪಣೆ ಕರೆದುಕೊಂಡು ಬಾಪ್ಪ. ಹೋಗಿ ಬರುತ್ತೇನೆ ಅಮ್ಮ, ಹೋಗಿ ಬರುತ್ತೇನೆ. ಹೋಗಿ ಬಾಕಂದ ಸಹೋದರ ಅಣ್ಣ ನಾವೆಷ್ಟು ಅದೃಷ್ಟವಂತರು. ನಮ್ಮ ವಿದ್ಯೆನೆಲ್ಲ ಇವನು ದಾರಿಯನ್ನು ಕೊಟ್ಬಿಟ್ರೆ ಯಶಸ್ಸು ಕೀರ್ತಿ ನಮಗೆ ಕಟಿಠ ಬುದ್ಧಿ. ಸರಿಯಾಗಿ
ಪೂಜ್ಯರೇ ಪೂಜ್ಯರೇ, ಏನಾಯ್ತಮ್ಮ? ಅಮ್ಮ ಪ್ರಹ್ಲಾದ ನಿನ್ನ ಚಿಕ್ಕವನು, ಹೌದು ಹೌದು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಇನ್ನೂ ಚಿಕ್ಕ ವಯಸ್ಸು. ಇವನಿಗೆ ತಂದೆ ತಾಯಿಯಿಂದ ದೂರವಿದ್ದು ಅಭ್ಯಾಸವೇ ಇಲ್ಲ. ಅಯ್ಯೋ ಆಗಲಿಮ್ಮ, ಅದಕ್ಕೆ ನೀವು ಇಷ್ಟೊಂದು ಕೇಳ್ಕೋಬೇಕು? ಅವ ರಾಜಕುಮಾರ. ಅದಕ್ಕಾಗಿ ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ. ಅಯ್ಯೋ ನಮಗೆ ಮಕ್ಕಳು ಮರಿಯಲ್ವೇ ತಾಯಿ? ಪ್ರಹ್ಲಾದನ ಅಭ್ಯುದಯನ ನಮಗೆ. ನೀವು ನಿಶ್ಚಿಂತೆಯಾಗಿ ನಾವು ಬರೋಣವೇ ತಾಯಿ? ಬಹಳ ಸಂತೋಷ ಕಂದ. ಅವ್ರು ಕೇಳಿದಾಗ ನಾವೇ ಕರ್ಕೊಂಡು ಹೋಗೋಣ. ಆಯ್ತು, ಸಂತೋಷ. ಗುರುಗಳು ಹೇಳಿದಂತೆಯೇ ಕೇಳಬೇಕು, ಸರಿಯೇ? ಆಗಲಿ ಅಮ್ಮ. ಹೋಗಿ ಬಾ ಮಗನೇ. ಪ್ರಹ್ಲಪ್ಪ ಬಾ. ಕಯಾದು ಕಯಾದು, ಸ್ವಾಮಿ, ಏನದು? ಗುರುಪುತ್ರರೊಡನೆ ಏನೇ ಹೇಳುತ್ತಿದ್ದೆ? ಏನೂ ಇಲ್ಲ ಸ್ವಾಮಿ. ಪ್ರಹ್ಲಾದ ನಿನ್ನ ಚಿಕ್ಕವನು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ತಂದೆ ತಾಯಿಗಳದ್ದು ದೂರವಿದ್ದು ಅವನಿಗೆ ಅಭ್ಯಾಸವೇ ಇಲ್ಲ. ಅದಕ್ಕಾಗಿ ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದು. ನೀನು ಹೇಳದಿದ್ದರೆ ಅವರು ಕೇಳ್ತಿಲ್ವೇನು? ಅದನ್ನು ಹೇಳುವಾಗ ಅದೇನು ವಯ್ಯಾರ, ಅದೇನು ಭಿನ್ನಾಣ. ಪೂಜ್ಯರೇ, ಪ್ರಹ್ಲಾದ ಕುಮಾರ ಇನ್ನು ಚಿಕ್ಕವನು, ಹಸಿವು ಬಾಯಾರಿಕೆ ತಾಳತಕ್ಕವನಲ್ಲ. ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ. ಹಾಗೆ ಹೀಗೆ ಹೋಗೆ. ನೀನೊಬ್ಬಳೇ ಮಕ್ಕಳನ್ನೇ ಎತ್ತವಳು, ಪಾಪ ಅವರಿಗೆ ಮಕ್ಕಳಿಲ್ಲವೇನು? ಹಾಗಲ್ಲ ಸ್ವಾಮಿ, ಅವನನ್ನು ಬಿಟ್ಟಿರುವುದು ನನಗೆ ತುಂಬಾ ಕಷ್ಟ. ನನಗೂ ಅಷ್ಟೇ ದೇವಿ. ನಮ್ಮಿಬ್ಬರ ಪುತ್ರ ವಾತ್ಸಲ್ಯ ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗಬಾರದು ಅಲ್ಲವೇ? ಹಾಗೆ ನಮಸ್ಕಾರ ನಮಸ್ಕಾರ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಏನ್ರೋ ಎಂದಿನ ಪಾಠ ಓದಿದ್ದೀರಾ? ಏನ್ ಓದಿದ್ದೀರಾ? ಏನೋ ಇವನು ರಾಜ್ಕುಮಾರ, ಹೆಸರು ಪ್ರಹ್ಲಾದ ಅಂತ. ಇವನು ಇನ್ ಮುಂದೆ ನಮ್ ಗುರುಕುಲದಲ್ಲೇ ನಿಮ್ ಜೊತೆನೆ ಇರ್ತಾನೆ. ಇವನನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಇವರೆಲ್ಲ ನಿಮ್ ಜೊತೆಗಾರರಪ್ಪ. ಹೇಳ್ದಕ್ಕೆ ನೋಡು, ನಾವ್ ಹೇಳ್ಕೊಡ್ತೀವಿ, ಹೇಳಪ್ಪ. ಹೇಳಿ ಗುರುಗಳೇ. ವಕ್ರತುಂಡ ಮಹಾಕಾಯ, ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯ ಸಮಪ್ರಭಾ, ಅವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ. ಪ್ರಹ್ಲಾದ, ಇದನ್ನೆಲ್ಲ ಯಾರು ಹೇಳ್ಕೊಟ್ರಪ್ಪ? ನಿಮ್ಮ ತಂದೆ? ಇಲ್ಲ ಗುರುಗಳೇ. ನಿಮ್ಮ ತಾಯಿ? ಹೌದು ಗುರುಗಳೇ. ಹಾಗೆ ಹೇಳು ಮತ್ತೆ. ತಾಯಿಯೇ ಮಕ್ಕಳಿಗೆ ಮೊದಲನೇ ಗುರು ಮನೆಯಲ್ಲಿ. ನೋಡಿದ್ರಿ ಏನ್ರೋ ಪ್ರಹ್ಲಾದನ ಜಾಣ್ತನ? ನಾವು ಜಾಣ್ರೆ ಗುರುಗಳೇ. ನೀವು ಜಾಣ್ರೆ. ಯಾರಾದ್ರೂ ಒಬ್ರು ಪ್ರಹ್ಲಾದ ಹೇಳಿ ಮತ್ತೆ ನೋಡೋಣ. ಹೇಳಿ ಮತ್ತೆ. ಕರ್ಕಶವಾಗಿದೆ ಕರ್ಣ ಕಠೋರವಾಗಿದೆ. ಗಾತ್ರಾಭಗಳ ನೀಚರ. ನಿಮ್ಮಂತ 1000 ಶಿಷ್ಯರಿಗಿಂತ ಪ್ರಹ್ಲಾದಂತ ಒಬ್ಬ ಶಿಷ್ಯರ ಇದ್ರೆ ನಮ್ಮ ಹೆಸರು ಕೀರ್ತಿ ಉಳಿತು. ಅಯ್ಯೋ ಗಾತ್ರಾಭಗಳ, ಅಯ್ಯೋ. ಆಯ್ತೇನಪ್ಪ ಪ್ರಹ್ಲಾದ? ನಿಜ ಅಣ್ಣ, ನಿಜ. ನನ್ನ ಚಿನ್ನ ಮುತ್ತ. ಅಯ್ಯೋ ಕಂದನಂ ಕಾಂತಾನಂ ಕಾನನ
ಕಂದನಂ ಕಾಂತಾನಂ ಕಾಣದೆ ಏನೋ ಬೆರಗು ಕೋಪ ಏನೋ ಪರಿತಾಪ 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 ಕಂದನ ಕಾಂತಾನ ಕಾಣದೆ ಪರಮಾತ್ಮ ನನ್ನ ಕಂದನಿಗೆ ವಿದ್ಯಾಭ್ಯಾಸಕ್ಕೆಂದು ಕಳುಹಿಸಿ ಅವನನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವೇ ಆಗುತ್ತಿಲ್ಲವಲ್ಲ, ಏನು ಮಾಡಲಿ? ಕಯಾದು ಕಯಾದು ಏನದು ಆಳವಾದ ಚಿಂತೆ? ಮಗನ ಚಿಂತೆಯೇ ಇಲ್ಲ ನನ್ನ ಚಿಂತೆಯೇ? ನಾಚಿಕೆಯೇ? ಇನ್ನೊಬ್ಬ ಪ್ರಹ್ಲಾದ ಕುಮಾರನಿದ್ದಿದ್ದರೆ ನೀನು ಈ ರೀತಿ ಒಂಟಿಯಾಗಿ ಯೋಚನೆ ಮಾಡುವ ಕಾರಣವಿರುತ್ತಿಲ್ಲ. ಅದೇ ತಾನೇ? ಸ್ವಾಮಿ, ಯಾವಾಗಲೂ ನೀವು ಹೀಗೆ ನಗು ನಗುತ್ತಾ ಇರಬೇಕು. ಅಂದ್ರೆ ನಾವಿಲ್ಲಿ ತನಕ ಅಳ್ತಾ ಇದ್ವಿನಾ? ಹಾಗಲ್ಲ ಸ್ವಾಮಿ, ಯಾವಾಗಲೂ ಯುದ್ಧ ಹೋರಾಟದಲ್ಲಿ ಕಾಲವನ್ನು ಕಳೆಯುತ್ತಿದ್ದೆ. ಇನ್ನಾದರೂ ನಿನ್ನ ಹತ್ತಿರವೇರಬೇಕು, ಅದೇ ತಾನೇ ನಿನ್ನ ಆಸೆ? ಸ್ವಾಮಿ, ಇನ್ನೊಂದು ಆಸೆ. ಒಂದೇ ಆಸೆಯೇ? ಬೇರಾವ ಆಸೆಯೂ ಇಲ್ಲವೇ? ಪ್ರಹ್ಲಾದನ ನೋಡಬೇಕೆಂಬ ಆಸೆ ಕಾಡುತ್ತಿದೆ ಸ್ವಾಮಿ. ಓಹೋ, ಇದಕ್ಕಾಗಿಯೋ ಮಹಾರಾಣಿಯವರು ಇಷ್ಟೊಂದು ಪೀಠಿಕೆ ಹಾಕುತ್ತಿರುವುದು? ಆ ಬಯಕೆ ನನಗೂ ಇದೆ, ಹೇಳಿ ಕಳಿಸಿದ್ದೇನೆ. ಪ್ರಹ್ಲಾದ, ಇದೇನು ಕಂದ, ಇಷ್ಟೊಂದು ಬಡವನಾಗಿರುವೆ, ಊಟ ತಿಂಡಿ ಮಾಡುತ್ತಿಲ್ಲವೇ? ಕಯಾದು, ಪ್ರಹ್ಲಾದ ಕುಮಾರನು ಗುರುಕುಲಕ್ಕೆ ಕಳಿಸಿದ್ದು ಕೇವಲ ಊಟ ನಿದ್ದಿಗಲ್ಲ, ವಿದ್ಯಾಭ್ಯಾಸಕ್ಕೆ. ಹಾಗಾದ್ರೆ ವಿದ್ಯೆಯನ್ನು ಕಲಿಯಬೇಕಾದರೆ ಊಟ ಬಿಡಬೇಕೇ ಪ್ರಭು? ಸುಖ ಹೆಚ್ಚಾದರೆ ವಿದ್ಯೆಗೆ ತಲೆಗೆ ಹತ್ತುವುದಿಲ್ಲಂತೆ, ಅಲ್ಲವೇ ಪೂಜ್ಯರೇ? ಆಹಾ, ದಿವ್ಯವಾಣಿ, ಅಮೃತವಾಣಿ. ಅಮೃತವಾಣಿ. ಕುಮಾರ, ಬಾಯಿಗೆ ಹೋಗ್ಬೇಕಂತ. ಪೂಜ್ಯರೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಅಯ್ಯಯ್ಯೋ, ಇದೇನು ವಿನಯ, ಇದೇನು ವಿಧೇಯತೆ ಅಂತೀನಿ. ಎಷ್ಟೇ ಆದ್ರೂ ತಮ್ಮ ಪುತ್ರರತ್ನಲ್ವೇ? ಅದೇನ್ ಜಾಣತನ, ಅದೇನ್ ಕತೆ. ಬೆರಳು ತೋರಿಸ್ರೆ ಅಷ್ಟನೇ ನುಂಗಿತಾನೆ. ಬುದ್ಧಿ ಪಾರಸ. ಇಂಥ ಶಿಷ್ಯ ಕೋಟಿ ಕೋಟಿ ಒಬ್ಬ. ಅಂತೂ ನಮ್ ಜನ್ಮ ಸಾರ್ಥಕ ಆಯ್ತು, ಸಾರ್ಥಕ. ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನು ಹೇಳುವೆಯಾ? ಆಗಲಿ ತಂದೆ.
ಹೇಳು ಮತ್ತೊಮ್ಮೆ. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು, ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರವ. ಸಮನರಿ, ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೆ? ಹೌದು. ಸಕಲ ಲೋಕೋದ್ಧಾರನು, ಸಕಲ ಲೋಕೋದ್ಧಾರನು, ಅಖಿಲ ಸೌಖ್ಯ ವಿವರವ. ಸಾಕು. ಏನು ನೀವು ಅವನಿಗೆ ಹೇಳಿಕೊಟ್ಟಿದ್ದು? ಕ್ಷಮಿಸಿ ಪ್ರಭು, ನಾವು ಹೇಳ್ಕೊಟ್ಟದ್ದು ಇದನ್ನ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೋತೀವ ಮಹಾಸ್ವಾಮಿ. ನಾವು ಹೇಳಿದ್ದು ಇವನು ಈ ಕಾಂತನೇ ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಅವನ ಬಾಯೆಲ್ಲ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿರಚ್ಛೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವ ಶಿಕ್ಷೆಯನ್ನು ಅನುಭವಿಸಬೇಕು. ಕರೆದುಕೊಂಡು ಹೋಗಿ.